ಇನ್ನು ಬಾಗಲಕೋಟೆಯ ಕಲಾದಗಿಯಲ್ಲಿ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ರಂಭಾಪುರಿ ಶ್ರೀಗಳ ಕಾರಿಗೆ ಮಹಿಳೆಯೊಬ್ಬರು ಚಪ್ಪಲಿಯನ್ನ ತೂರ್ಬಿಟ್ಟಿದ್ದಾರೆ. ಇಷ್ಟೇ ಅಲ್ಲ, ಶ್ರೀಗಳ ಕಾರನ್ನ ಅಡ್ಡಗಟ್ಟೋದಕ್ಕೆ ಮಠದ ಭಕ್ತರು ಯತ್ನಿಸಿದ್ದಾರೆ. ಶ್ರೀಗಳ ವಿರುದ್ಧವಾಗಿ ಭಕ್ತರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಚಾರ ಅಂತ ಅಂದ್ರೆ ಅಡ್ಡಪಲ್ಲಕ್ಕಿ ಕಾರ್ಯಕ್ರಮಕ್ಕೆ ಉದಗಟ್ಟಿ ಗ್ರಾಮಕ್ಕೆ ಶ್ರೀಗಳು ತೆರಳುತ್ತಾ ಇದ್ರು. ಈ ವೇಳೆ ಮಠದ ಭಕ್ತರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಯಿತು. ತಳ್ಳಾಟ ನೂಕಾಟವೂ ನಡೆದು ಹೋಯಿತು. ಹಾಗಾದ್ರೆ ರಂಭಾಪುರಿ ಶ್ರೀಗಳ ವಿರುದ್ಧ ಈ ಮಟ್ಟಿಗೆ ಸಿಟ್ಟಾಗೋದಕ್ಕೆ ಏನ್ ಕಾರಣ ಆಯ್ತು? ಅದು ಪಂಚಗ್ರಹ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ಆಯ್ಕೆ ವಿಚಾರ. ಧಾರ್ಮಿಕ ಸಂಸ್ಕೃತಿ ಕೆಡಿಸುವಂತ ನಿಟ್ಟಿನಲ್ಲಿ ಕೆಲ ಮಂದಿ ಇರ್ತಾರೆ. ಬಾಗಲಕೋಟೆಯ ಕಲಾದಗಿಯಲ್ಲಿ ರಂಭಾಪುರಿ ಶ್ರೀಗಳು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಠದ ಅಭಿವೃದ್ಧಿ ಮಾಡಿದ್ರೆ ಒಳ್ಳೇದಲ್ವಾ? ರಂಭಾಪುರಿ ಶ್ರೀಗಳು ಪ್ರಶ್ನೆ ಮಾಡಿದ್ದಾರೆ. ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೋ ಅದಿದ್ದೇ ಇರುತ್ತೆ. ಅಭ್ಯರ್ಥಿ ಮಾಡೋದನ್ನ ಕುಂಠಿತ ಮಾಡೋದು ಸರಿಯಲ್ಲ. ಬಾಗಲಕೋಟೆಯ ವಿವಾದದ ಬಗ್ಗೆ ರಂಭಾಪುರಿ ಶ್ರೀಗಳು ಹೀಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇಲ್ಲ, ಕಲಾದಿಯಲ್ಲಿ ನಮ್ಮ ಕಾರ್ಯಕ್ರಮ ಇಲ್ಲ, ಅಲ್ಲಿ ನಾವು ಹೋಗೋದೂ ಇಲ್ಲ. ನಾವು ಕಲಾದಿಯಲ್ಲಿ ನಾವು ಈ ಕಾರ್ಯಕ್ರಮ ಕೋರ್ಟ್ನಲ್ಲಿರುವ ಸಂದರ್ಭದಲ್ಲಿ ಮಠವನ್ನ ದುರಸ್ತಿ ಮಾಡ್ತಾ ಇದ್ದಾರೆ, ಹೊಲ ಸಾಗುವಳಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲ, ಅಭಿವೃದ್ಧಿ ಮಾಡಿದ್ರೆ ಒಳ್ಳೇದಲ್ವಾ? ಕೇಡೇನಲ್ಲ. ಅಭಿವೃದ್ಧಿ ಮಾಡಿದರೆ ನ್ಯಾಯಾಲಯ ಏನು ತೀರ್ಪು ಕೊಡೋದು ಅದಕ್ಕೆ ಇದ್ದೇ ಇರ್ತೈತಿ. ಅದನ್ನು ನಾವು ಒಂದು ಅಭಿವೃದ್ಧಿ ಮಾಡೋದು ಕುಂಠಿತ ಮಾಡಿದಂಗೆ ಆಗೋದು ಸರಿ ಇಲ್ಲ. ಧಾರ್ಮಿಕ ಸಂಸ್ಕೃತಿನ ಯಾರೋ ಕೆಲವು ಜನ ಕೆಡಿಸೋರು ಎಲ್ಲ ಕಡೆಯೂ ಇದ್ದೇ ಇರ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಮತ್ತು ಅದು ರಂಭಾಪುರಿ ಪೀಠದ ಶಾಖಾ ಮಠ ಆಗಿರೋದ್ರಿಂದ ಪೀಠದ ಜಗದೊಳಗೆ ನಿರ್ಣಯನೇ ಅಂತಿಮ ಹೊರತು ಬೇರೆಯವರ ಭಾವನೆಗಳಿಗೆ ಅಷ್ಟು ಪುರಸ್ಕಾರ ಕೊಟ್ಟಿದ್ದೇ ಈ ಸಮಸ್ಯೆಗೆ ಕಾರಣ. ಕಲಾದಿಗೆ ನಮ್ಮ ಕಾರ್ಯಕ್ರಮ ಇಲ್ಲ. ಕಲಾದಿಯಲ್ಲಿ ನಮ್ಮ ಕಾರ್ಯಕ್ರಮ ಇಲ್ಲ, ಅಲ್ಲಿ ನಾವು ಹೋಗೋದೂ ಇಲ್ಲ. ನಾವು ಕಲಾದಿಯಲ್ಲಿ ನಾವು ಈ ಕಾರ್ಯಕ್ರಮ ಕೋರ್ಟ್ನಲ್ಲಿರುವ ಸಂದರ್ಭದಲ್ಲಿ ಮಠವನ್ನ ದುರಸ್ತಿ. ಸೊ ಇದು ರಂಭಾಪುರಿ ಶ್ರೀಗಳು ಹೇಳ್ತಾ ಇರುವಂಥದ್ದು. ಈಗ ಅಲ್ಲಿ ಇರುವಂತ ಕೆಲವ್ರ ಭಾವನೆಗಳಿಗೆ ಬೆಲೆ ಕೊಟ್ಟಿದ್ದೇ ಇದು ಹಿಂಗಾಗಿರೋಕ್ ತಪ್ಪು. ಕಲಾದಗಿ ಮಠ ಏನಿದೆ ಅದು ರಂಭಾಪುರ ಶ್ರೀಗಳ ಅಥವಾ ರಂಭಾಪುರಿ ಮಠಕ್ಕೆ ಸಂಬಂಧಪಟ್ಟ ಹಾಗಿನ ಶಾಖಾ ಮಠ ಆಗಿದೆ. ಹಾಗಾಗಿ ರಂಭಾಪುರ ಪೀಠಾಧ್ಯಕ್ಷರಿಗೆ ಸಂಪೂರ್ಣವಾದಂತ ಅಧಿಕಾರ ಇರುತ್ತೆ. ಪೀಠಾಧ್ಯಕ್ಷರನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ, ಶಾಖಾ ಮಠದ ಪೀಠಾಧ್ಯಕ್ಷರನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ರಂಭಾಪುರ ಪೀಠದ ಶ್ರೀಗಳಿಗೇನೆ ಅಧಿಕಾರ ಇರುವಂತದ್ದು. ನಾವು ಈ ಬೇರೆಯವ್ರ ಭಾವನೆಗಳಿಗೆ ಬೆಲೆ ಕೊಟ್ಟು ತಪ್ಪಾಯ್ತು ಅನ್ನೋ ಮಾತನ್ನ ಈಗ ಶ್ರೀಗಳು ಹೇಳಿದ್ದಾರೆ. ಆಮೇಲೆ ಈಗೇನು ಕೋರ್ಟಲ್ಲಿ ಇರುವಂತ ಟೈಮ್ನಲ್ಲಿ ಹಿಂಗೆಲ್ಲ ಮಾಡಿದ್ದು ಸರಿನಾ? ನೀವು ಮಠದ ಜಮೀನು ಉಳುಮೆ ಮಾಡ್ತಿದ್ದು ಮತ್ತೊಂದು ಏನ್ ಮಠದ ಅಭಿವೃದ್ಧಿ ಮಾಡಿದ್ರೆ ತಪ್ಪ? ಅದೇನು ಲೋಪ ಅಲ್ವಲ್ಲ ಅನ್ನುವಂಥ ಮಾತನ್ನ ಶ್ರೀಗಳು ಹೇಳಿದ್ದಾರೆ. ಅಲ್ಲಿ ಕೆಲವರು ಈ ಥರದ್ದೆಲ್ಲ ಧಾರ್ಮಿಕ ಸಂಸ್ಕೃತಿಯನ್ನ ಹಾಳು ಮಾಡೋರು ಇರ್ತಾರೆ. ಅಂಥವರಿಂದ ಈ ರೀತಿಯಾದಂಥದ್ದು ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ರವಿಮುಖಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರವಿ, ಈಗ ಶ್ರೀಗಳು ಬಹುಶಃ ಇದಕ್ಕೆ ಪೀಠಾಧ್ಯಕ್ಷರುಗಳಿಗೆ ತೆಗೆದುಕೊಳ್ಳುವಂತ ನಿರ್ಧಾರ ಇರುವಂತದ್ದು, ಅಲ್ಲಿನ ಕೆಲ ಭಕ್ತರ ಭಾವನೆಗೆ ಬೆಲೆ ಕೊಟ್ಟಿದ್ದೇ ತಪ್ಪಾಗೋಕ್ ಕಾರಣ ಆಯ್ತು ಅನ್ನುವಂತ ಹೇಳ್ತಾ ಇದ್ದಾರೆ. ಆಕ್ಚುಲ್ ಆಗಿ ಆಗಿದ್ದೇನು ರವಿ? ಜೊತೆಗೆ ಈಗ ಭಕ್ತರು ಇನ್ನೇನ್ ನಡೆ ಪ್ರದರ್ಶಿಸೋಕೆ ಹೋಗ್ತಾ ಇದ್ದಾರೆ ಇಷ್ಟೆಲ್ಲ ಆದಂತ ನಂತರದಲ್ಲಿ? ಮಾಲ್ತೇಶ್, ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ 2015-16 ಸಂದರ್ಭದಲ್ಲಿ ಈ ಒಂದು ಗುರುಲಿಂಗೇಶ್ವರ ಮಠ ಅಂದ್ರೆ ಕಲಾದಗಿಯ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿಗಳಾಗಿದ್ದಂತ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಏನಿರ್ತಾರೆ, ಅವರು ಆ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಲಿಂಗೈಕ್ಯರಾಗ್ತಾರೆ. ಲಿಂಗೈಕ್ಯರಾದ ನಂತರದ ಸಂದರ್ಭದಲ್ಲಿ ಮುಂದಿನ ಪೀಠಾಧಿಪತಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಶುರುವಾದಾಗ ಆ ಮಠದ ಭಕ್ತಾದಿಗಳಲ್ಲಿ ಇಬ್ಬಗೆಯ ನೀತಿಗಳು ಶುರುವಾಗುತ್ತೆ. ಅಂದ್ರೆ ಒಂದು ಬಣದ ಮಠದ ಭಕ್ತರು ಏನು ಗಂಗಾಧರ ಸ್ವಾಮೀಜಿ ಅವರನ್ನ ಏನು ರಂಭಾಪುರಿ ಶ್ರೀಗಳು ಸೂಚನೆ ಮಾಡ್ತಾರೆ, ಇವರಿಗೆ ಒಪ್ಪಿಗೆಗೊಳ್ತಾರೆ. ಇನ್ನೊಂದು ಬಣದ ಮಠದ ಭಕ್ತರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಅಂದ್ರೆ ಗಂಗಾಧರ ಸ್ವಾಮೀಜಿ ಏನಿದ್ದಾರೆ, ಇವರು ಲಿಂಗೈಕ್ಯರಾದಂತ ಚಂದ್ರಶೇಖರ ಸ್ವಾಮೀಜಿ ಅವರ ಸಹೋದರಿಯ ಮಗ ಆಗಿರೋದ್ರಿಂದ ಕೆಲವೊಂದಿಷ್ಟು ಭಕ್ತರು ಯಾವುದೇ ರೀತಿ ಸಂಬಂಧಿಕರಿಗೆ ಇಲ್ಲಿ ಅವಕಾಶ ಕೊಡಬಾರ್ದು. ಅದರ ಜೊತೆಗೆ ಗಂಗಾಧರ ಸ್ವಾಮೀಜಿ ಹೆಚ್ಚಿನ ವಿದ್ವತ್ತನ್ನ ಹೊಂದಿರುವಂತ ಸ್ವಾಮೀಜಿ ಅಲ್ಲ, ಆ ನಿಟ್ಟಿನಲ್ಲಿ ಅವ್ರನ್ನ ಇಲ್ಲಿ ನೇಮಕ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಒಂದು ವಿರೋಧ ವ್ಯಕ್ತಪಡಿಸ್ತಾರೆ. ಇನ್ನೊಂದಿಷ್ಟು ಭಕ್ತರು ಅವರೇ ಇರಲಿ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿವಾದ
ನಂತರದ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗುತ್ತೆ. ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯದಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ಇರುತ್ತೆ ಮತ್ತು ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಸ್ವಾಮೀಜಿಗಳು ಪೀಠಾಧಿಪತಿ ಅಂತ ಹೇಳೋದಿಲ್ಲ, ಆದ್ರೆ ಅವರು ಪೂಜೆ ಪುನಸ್ಕಾರ ಮಾಡಿಕೊಂಡು ಮಾತ್ರ ಮಠದಲ್ಲಿ ಇರಬಹುದು ಅನ್ನೋದಕ್ಕೆ ಅವಕಾಶ ಕೊಡುತ್ತೆ. ಆದ್ರೆ ಈ ಸ್ವಾಮೀಜಿಗಳು ಗಂಗಾಧರ ಸ್ವಾಮೀಜಿ ಎಲ್ಲ ರೀತಿಯಿಂದ ಮಠಾಧಿಪತಿಗಳು ಹೇಗಿರ್ತಾರೆ ಅದೇ ರೀತಿ ವರ್ತನೆ ಮಾಡ್ತಾರೆ. ಭಕ್ತರಿಂದ ಕಾಣಿಕೆಯನ್ನು ಸ್ವೀಕರಿಸುವಾಗಿರ್ಬೋದು ಮತ್ತು ಜೊತೆಗೆ ಮಠದಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡದೆ ಯಥಾಸ್ಥಿತಿ ಕಾಪಾಡ್ಕೊಳ್ಬೇಕು, ಆಸ್ತಿಯಲ್ಲೂ ಕೂಡ ಏನು ಮಾಡಬಾರ್ದು ಅನ್ನೋ ಒಂದು ಕೋರ್ಟ್ ನಿರ್ದೇಶನ ಇರುತ್ತೆ. ಆದ್ರೆ ಈ ಸ್ವಾಮೀಜಿಗಳು ಮಠದಲ್ಲಿ ದುರಸ್ತಿ ಕಾರ್ಯವನ್ನ ಶುರು ಮಾಡಿರ್ತಾರೆ. ಅದ್ರ ಜೊತೆಗೆ ಮಠದ ಆಸ್ತಿ ಏನು ಸುಮಾರು 60 ರಿಂದ 70 ಎಕರೆ ಆಸ್ತಿ ಇರುತ್ತೆ, ಅದನ್ನ ಸಾಗುವಳಿ ಮಾಡೋಕೆ ಶುರು ಮಾಡಿರ್ತಾರೆ ಮತ್ತು ಮಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಾಹನಗಳು ಕೂಡ ಅವರು ತಮ್ಮ ವಶಕ್ಕೆ ತಗೊಂಡು ಅವನ್ನ ಕಣ್ಮರೆ ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಭಕ್ತರು ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸಿಟ್ಟು ಇವತ್ತು ಸ್ಫೋಟವಾಗಿದೆ. ಅಂದ್ರೆ ಇದು ರಂಭಾಪುರಿಯ ಶಾಖಾ ಮಠ ಆಗಿರೋದ್ರಿಂದ ಸಹಜವಾಗಿ ರಂಭಾಪುರಿ ಶ್ರೀಗಳು ಇಂದು ಉದಗಟ್ಟಿ ಗ್ರಾಮ ಅಂದ್ರೆ ಕಲಾದಿ ಗ್ರಾಮದಿಂದ ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಉದಗಟ್ಟಿ ಗ್ರಾಮ ಅಂತಿದೆ, ಆ ಗ್ರಾಮಕ್ಕೆ ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ಅವರು ಹೋಗ್ತಾ ಇರ್ತಾರೆ. ಈ ಸಂದರ್ಭ ಇದನ್ನ ಅರಿತಂತಹ ಏನು ಭಕ್ತರು ಈಗಾಗಲೇ ನಿನ್ನೆನೆ ಇದ್ರ ಬಗ್ಗೆ ಅವರಿಗೆ ಸುದ್ದಿ ತಿಳಿಯುತ್ತೆ, ಅವ್ರಿಗೆ ಹೇಗಾದ್ರೂ ಮಾಡಿ ನಾವು ಪ್ರತಿಭಟನೆ ಮಾಡಬೇಕು, ಅವರಿಗೆ ಪ್ರತಿರೋಧವನ್ನ ಒಡ್ಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ಧರಾಗಿರ್ತಾರೆ. ಈ ಸಂದರ್ಭದಲ್ಲಿ ಕಲಾದಿಗೆ ಮಾರ್ಗವಾಗಿ ಉದಗಟ್ಟಿ ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಕಾರಿಗೆ ಅಡ್ಡಗಟ್ಟಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದಂತಹ ಏನು ಭಕ್ತರು ಮಹಿಳೆಯರು ಕೂಡ ಅದರಲ್ಲಿ ಇರ್ತಾರೆ. ಕಾರಿಗೆ ಅಡ್ಡಗಟ್ಟಿ ಅವರ ಕಾರನ್ನ ತಡೆಯುವಂತ ಪ್ರಯತ್ನ ಮಾಡ್ತಾರೆ ಮತ್ತು ಅವರ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾರೆ. ಇದೇ ಸಂದರ್ಭದಲ್ಲಿ ಆಕ್ರೋಶಗೊಂಡಂತ ಅವರು ಮಹಿಳೆ ಚಪ್ಪಲಿ ಎಸೆದಿದ್ದು ಕೂಡ ನಡೆದಿದೆ. ರವಿ ಅಂದ್ರೆ ರವಿಮುಖಿ ಕೆಲವರೀಗ ಮಠದ ಆಸ್ತಿ ಹೊಡೆಯೋಕೆ ರಂಭಾಪುರ ಶ್ರೀಗಳು ಹಿಂಗೆಲ್ಲ ಹುನ್ನಾರ ಮಾಡ್ತೀಯಾರೆ ಅಂತ ಆರೋಪಿಸ್ತಾ ಇದಾರಂತಲ್ಲ, ಅದೇನ್ ರವಿ ಆ ಆರೋಪ? ಆ ತರದ್ದೇನಾದ್ರು ಅಲ್ಲಿ ನಡೆದಿರುವಂತದ್ದೇನಾದ್ರು? ಅಲ್ಲ, ಅಂದ್ರೆ ಸಹಜವಾಗಿ ಹೇಳ್ತಾರೆ ಅಂತಂದ್ರೆ ಇಲ್ಲಿ ರಂಭಾಪುರಿ ಶ್ರೀಗಳು ಏನು ಚಂದ್ರಶೇಖರ ಸ್ವಾಮೀಜಿಗಳು ಲಿಂಗೈಕ್ಯರಾಗಿದ್ದಾರಂತ, ಲಿಂಗೈಕ್ಯನಾದರ ನಂತರದ ಸಂದರ್ಭದಲ್ಲಿ ಗಂಗಾಧರ ಸ್ವಾಮೀಜಿಯನ್ನ ನೇಮಕ ಮಾಡ್ತಾರೆ. ಗಂಗಾಧರ ಸ್ವಾಮೀಜಿಗಳು ರಂಭಾಪುರಿ ಶ್ರೀಗಳ ಅಣತಿಯಂತೆ ನಡೆದುಕೊಳ್ಳುವಂತವರು, ಅವರು ಯಾವ ರೀತಿ ಹೇಳ್ತಾರೆ ಆ ರೀತಿ ಕೇಳುವಂತ ಸ್ವಾಮೀಜಿ ಆಗಿರೋದ್ರಿಂದ ತಮ್ಮ ಅಧೀನದಲ್ಲಿರುವಂತ ಸ್ವಾಮೀಜಿ ಮೂಲಕ ಇವರು ಮಠದ ಆಸ್ತಿಯನ್ನ ಕಬಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಇವರು ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಕೂಡ ಭಕ್ತರಿನ್ನೂ ಕೂಡ ಅದನ್ನ ಸಾಬೀತು ಮಾಡಿಲ್ಲ. ಅಂದ್ರೆ ಮಠವನ್ನ ಒಂದ್ ರೀತಿ ತಮ್ಮ ಕುಟುಂಬಕ್ಕೆ ಮೀಸಲು ಇಟ್ಟುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಆಸ್ತಿ ಸುಮಾರು 60 ರಿಂದ 70 ಎಕರೆ ಆಸ್ತಿ ಇದೆ, ಇದನ್ನ ತಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಮತ್ತು ಈ ಗಂಗಾಧರ ಸ್ವಾಮೀಜಿಗಳ ಮೂಲಕ ತಮ್ಮದೇ ಒಂದು ಒಡೆತನದಲ್ಲಿ ಇಟ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಆಸ್ತಿ ಕಬಳಿಸುವಂತ ಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಈ ಭಕ್ತರದಾಗಿದೆ. ಇದಕ್ಕೆ ಸ್ಪಷ್ಟನೆಯನ್ನ ಸ್ವಾಮೀಜಿಗಳೇ ಖುದ್ದಾಗಿ ಕೊಡಬೇಕಾಗಿದೆ. ಮಾತೇಶ್, ಥ್ಯಾಂಕ್ ಯು ರವಿಮುಖಿ.